ಮಿತ್ತಬೈಲ್ ಹಜರತ್ ಶೇಖ್ ವಲಿಯುಲ್ಲಾಹಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಪ್ರವಾದಿ ಶೃಂಖಲೆ ಕೊನೆಗೊಂಡಾಗ ಪವಿತ್ರ ದೀನಿನ ಪ್ರಚಾರಕ್ಕಾಗಿ ಸರ್ವವನ್ನು ತ್ಯಜಿಸಿ ಅಲ್ಲಾಹನ ಕುರಿತು ಸಾಧ್ಯವಾದಷ್ಟು ಅರಿತು ದುರ್ಗುಣ ದುಷ್ಕೃತ್ಯಗಳಿಂದ ದೂರವಾಗಿ ನಿರಂತರವಾಗಿ ಅಲ್ಲಾಹನನ್ನು ಆರಾಧಿಸಿ ಅಲ್ಲಾಹನ ಪ್ರೀತಿಗೆ ಪಾತ್ರರಾದ ಅಲ್ಲಾಹನ ಇಷ್ಟದಾಸರಾಗಿದ್ದಾರೆ ಔಲಿಯಾಗಳು. ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇಂದು ಇಸ್ಲಾಂ ಹರಡಿದ್ದರೆ ಅದರ ಹಿಂದೆ ಕಾರ್ಯಾಚರಿಸಿದರು ಅಲ್ಲಾಹನ ಔಲಿಯಾಗಳಾಗಿದ್ದಾರೆ. ಪ್ರಪಂಚದಾದ್ಯಂತ ತಲೆ ಎತ್ತಿ ನಿಂತಿರುವ ದರ್ಗಾಗಳೇ ಅದಕ್ಕೆ ಸಾಕ್ಷಿ. ತಮ್ಮ ಉತ್ತಮ ಸ್ವಭಾವ ಗುಣಗಳಿಂದ ಉನ್ನತ ಪವಾಡಗಳಿಂದಲೂ ನೊಂದವರ ಕಣ್ಣೀರೊರಿಸಿ ಜನರ ಆಶಾಕಿರಣವಾದ ವಲಿಯಿಗಳು ಇಸ್ಲಾಮಿನ ಆಧಾರ ಸ್ತಂಭಗಳಾಗಿದ್ದರು. ಹಲವು ವರ್ಷಗಳಿಗೆ ಮುಂಚೆ ಮಿತ್ತಬೈಲಿನಲ್ಲಿ ನೆಲೆಸಿ ಅಲ್ಲಾಹನ ಆರಾಧನೆಗಳಲ್ಲಿ ಮಾತ್ರ ತಲ್ಲೀನರಾಗಿ ತಮ್ಮ ಸ್ವಭಾವ ವೈಶಿಷ್ಟ್ಯತೆಗಳಿಂದ ಜನಮನ್ನಣೆ ಗಳಿಸಿ ನೊಂದು ಬೆಂದು ಬರುವವರಿಗೆ ತಮ್ಮ ಅದ್ಭುತ ಕರಾಮತ್ಗಳಿಂದ ಪರಿಹಾರ ಒದಗಿಸಿ ತದನಂತರ ಮಿತ್ತಬೈಲಿನಲ್ಲಿಯೇ ಅಂತ್ಯ ವಿಶ್ರಾಂತಿ ಹೊಂದುತ್ತಿರುವ ಹಜರತ್ ಶೇಖ್ ವಲಿಯವರು ಸರ್ವರ ಆಶಾಕಿರಣವಾಗಿದ್ದರು. ಮಿತ್ತಬೈಲ್ ಹಜರತ್ ಶೇಖ್ ರವರು ಬಾಬಾ ಫಕ್ರುದ್ದೀನ್ ರಲಿಯಲ್ಲಾಹು ಅನ್ಹು ಮುರೀದರಾಗಿದ್ದಾರೆ. ಇರಾನ್ ದೇಶದ ಪೂರ್ವ ಭಾಗವು ಅಫಘಾನಿನ ದೇಶದ ಪಶ್ಚಿಮ ಭಾಗವು ಕ್ರಿಸ್ತಶಕ ಆರಂಭದಿಂದಲೇ ಸೀಸ್ತಾನ್ ಎಂಬ ಹೆಸರಿನಲ್ಲಿ ಪ್ರಖ್ಯಾತವಾದ ಒಂದು ದೇಶವು ಅಸ್ತಿತ್ವದಲ್ಲಿತ್ತು. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಸೀಸ್ತಾನದ ಮಹಾಪಟ್ಟವೇರಿದ ಸಯ್ಯದ್ ಹುಸೈನ್ ಬುನ ಅಬ್ದುಲ್ ಕಾಸಿಂ ಎಂಬವರ ಪವಿತ್ರ ಪುತ್ರರಾಗಿದ್ದರು. ಮಹಾಪುರುಷರಾದ ಸಯ್ಯದ್ ಬಾಬಾ ಫಕ್ರುದ್ದೀನ್ ರಲಿಯಲ್ಲಾಹು ಅನ್ಹು ಇವರು ತಮ್ಮ 25ನೇ ವರ್ಷ ಪ್ರಾಯದಲ್ಲಿ ತನ್ನ ತಂದೆಯವರು ಮೃತರಾದ ಪ್ರಯುಕ್ತ ಸೀಸ್ತಾನಿನ ಮಹಾಪಟ್ಟವೇರಿ ತನ್ನ 40ನೇ ವರ್ಷ ಪ್ರಾಯದವರೆಗೂ ಬಹಳ ನಿಪುಣ ಚಾತುರ್ಯದಿಂದ ರಾಜಂಬಾರವನ್ನು ನಡೆಸುತ್ತಾ ಬಂದರು. ಜಗತ್ತಿನ ಸಂಪತ್ತು ಶವಕ್ಕೆ ಸಮವಾಗಿದ್ದು ಅದನ್ನು ಆಶಿಸುವವರು ನಾಯಿಗೆ ಸಮಾನರು ಎಂಬ ಪೈಗಂಬರರ ದಿವ್ಯ ನುಡಿಯನ್ನು ಜ್ಞಾಪಿಸುತ್ತಾ ಆಡಂಬರ ಪಟ್ಟವನ್ನೇರಿ ಸಿಂಹಾಸನದಲ್ಲಿ ಕುಳಿತುಕೊಂಡರೆ ನೊಂದು ಬೆಂದು ಬಳಲುತ್ತಿರುವ ಮಾನವನಿಗೆ ಸೇವೆ ಸಲ್ಲಿಸಲು ಸರಿಯಾದ ಅವಕಾಶ ದೊರೆಯಲಾರದು ಎಂಬುದನ್ನು ಹಲವು ದೃಷ್ಟಾಂತಗಳಿಂದ ಮನವರಿಕೆ ಮಾಡಿದ ಮಹಾನರು ತನ್ನ 40ನೇ ವಯಸ್ಸಿನಲ್ಲಿ ತನ್ನ ಸಿಂಹಾಸನವನ್ನು ಸರ್ವ ಸುಖ ಸಂಪತ್ತನ್ನು ತೊರೆದು ಲೋಕ ಸಂಚಾರವನ್ನು ಪ್ರಾರಂಭಿಸಿದರು. ಈ ಸಂಚಾರದ ವೇಳೆ ತನ್ನ ದಿವ್ಯ ಶಕ್ತಿಯಿಂದ ಹಲವಾರು ಪವಾಡಗಳನ್ನು ಪ್ರದರ್ಶಿಸಿ ಧರ್ಮ ಬೋಧನೆಯನ್ನು ಮಾಡುತ್ತಾ ಮಾನವ ಕಲ್ಯಾಣವನ್ನು ಬಯಸಿದರು. ಮಾನವನ ಅನೀತಿ, ಅಂಧಕಾರ ಮತ್ತು ಅಧರ್ಮಗಳನ್ನು ಹೋಗಲಾಡಿಸಿ ಪ್ರಯತ್ನಿಸಿದರಲ್ಲದೆ ಅನಾರೋಗ್ಯದಿಂದ ಬಳಲಿ ಕ್ಲೇಶವನ್ನು ಅನುಭವಿಸುತ್ತಿರುವ ಸಾವಿರಾರು ಬಡವರ ಸೇವೆಯನ್ನು ಮಾಡುತ್ತಾ ಅಶಾಂತಿ, ಮನಕ್ಲೇಶ ಮುಂತಾದ ಸಂಕಷ್ಟಗಳಿಗೆ ಪರಿಹಾರ ಒಡ್ಡಿ ಅಲ್ಲಾಹನ ಮಹಿಮೆಗಳನ್ನು ಪ್ರದರ್ಶಿಸಿದರು. ಭಾರತದ ಹಲವೆಡೆಗಳಲ್ಲಿ ಧರ್ಮ ಬೋಧನೆ ನಡೆಸಿ ಮಹಾನರು ಕರ್ನಾಟಕ ಆಗಮಿಸಿ ಅಜಿಲಮೊಗರು, ಪೊಲಾಲಿ ಮುಂತಾದ ಸ್ಥಳಗಳಲ್ಲಿ ಮಸೀದಿಗಳನ್ನು ನಿರ್ಮಿಸಿದರು. ಮಹಾನರೊಂದಿಗೆ ಅವರ ಮುರೀದ್ಗಳಾದ ಶಿಷ್ಯಂದಿರು ಜೊತೆಗಿದ್ದರು. ಅವರಲ್ಲಿ ಮಿತ್ತಬೈಲಿನಲ್ಲಿ ಅಂತ್ಯ ವಿಶ್ರಮ ಹೊಂದುತ್ತಿರುವ ಹಜರತ್ ಶೇಖ್ ವಲಿಯವರು ಪ್ರಮುಖರಾಗಿದ್ದರು. ತನ್ನ ಅದ್ಭುತ ಕರಾಮತ್ಗಳಿಂದ ಧರ್ಮ ಬೋಧನೆ ನಡೆಸುತ್ತಾ ಬಾಬಾ ಫಕ್ರುದ್ದೀನ್ ವಲಿಯಿ ಹಾಗೂ ಶಿಷ್ಯಂದಿರ ಕರ್ನಾಟಕದ ಬೆಳಗಾವಿ ತಲುಪಿದರು. ಬೆಳಗಾವಿಯ ಪ್ರಮುಖ ಇವರು ಧರ್ಮ ಪ್ರಬೋಧಕರೆಂದು ತಿಳಿದಾಗ ಅವರಲ್ಲಿ ಪವಾಡವನ್ನು ಪ್ರದರ್ಶಿಸುವಂತೆ ಸೂಚಿಸಿದರು. ಊರಿನ ಪ್ರಮುಖ ಹೇಳಿದನು, ತಮ್ಮಲ್ಲಿ ಒಂದು ಉತ್ಸಾಹ ನಡೆಯುತ್ತಿದೆ. ಅದರಲ್ಲಿ ಅತ್ಯಂತ ಎತ್ತರವಾದ ಬಂಡೆಯಿಂದ ಆರುವ ಒಂದು ಸ್ಪರ್ಧೆ ಇದೆ. ನಿಮ್ಮಲ್ಲಿ ಒಬ್ಬರನ್ನು ಅದಕ್ಕೆ ಸಿದ್ಧಗೊಳಿಸಿ ಅದರಂತೆ ವಲಿಯವರು ತಮ್ಮ ಮುರೀದುಗಳಲ್ಲಿ ಒಬ್ಬರನ್ನು ಬಂಡೆಯ ಕೆಳಗೆ ಆರುವಂತೆ ಹೇಳಿದರು. ಏನಾಶ್ಚರ್ಯ! ಅತ್ಯಂತ ಲೀಲಾಜಾಲವಾಗಿ ಆ ಅಲ್ಲಾಹನ ಇಷ್ಟದಾಸ ಅತ್ಯಂತ ಎತ್ತರವಾದ ಆ ಬಂಡೆಯಿಂದ ಕೆಳಗೆ ಆರಿದರು. ಇದನ್ನು ಕಂಡು ಆಶ್ಚರ್ಯಗೊಂಡು ಊರಿನ ಪ್ರಮುಖ ಅವರನ್ನು ಆಧರಿಸಿ ಸರ್ವ ಸೌಕರ್ಯಗಳನ್ನು ಒದಗಿಸಿ ಕೊಟ್ಟನು. ಬಾಬಾ ಫಕ್ರುದ್ದೀನ್ ರಲಿಯಲ್ಲಾಹು ಅನ್ಹು ರವರ ಸಂಚಾರದಲ್ಲಿ ಇಂತಹ ಹಲವಾರು ಮಹಾದ್ಭುತ ಘಟನೆಗಳಿವೆ. ಆಂಧ್ರದ ಪೆಣಗೊಂಡ ಎಂಬಲ್ಲಿ ವಾಸವಾದ ಬಾಬಾ ಫಕ್ರುದ್ದೀನ್ ರಲಿಯಲ್ಲಾಹು ಅನ್ಹು ರವರು ತಮ್ಮ ಮುರೀದುಗಳನ್ನು ದೇಶದ ಹಲವೆಡೆ ಧರ್ಮ ಪ್ರಚಾರಕ್ಕಾಗಿ ಕಳುಹಿಸಿಕೊಟ್ಟರು. ಅಲ್ಲಾಹನ ಅಪಾರವಾದ ಅನುಗ್ರಹವೆಂಬಂತೆ ಮಿತ್ತಬೈಲಿನ ಭಾಗ್ಯವಾಗಿ ಅವರಲ್ಲೊಬ್ಬರು ಮಿತ್ತಬೈಲಿಗೆ ತಲುಪಿದರು. ಅವರೇ ಹಜರತ್ ಶೇಖ್ ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹು.